ಯತೀಂದ್ರ ಬಿಜೆಪಿ ಅಭ್ಯರ್ಥಿ ಬಗ್ಗೆ ವೈಟ್ ಕಾಲರ್ ರಾಜಕಾರಣಿ ಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೊಂದು ಮಾಜಿ ಶಾಸಕರು ಡಾಕ್ಟರ್ ಯತೀಂದ್ರ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಏನೊಂದು ಕೀಳುಮಟ್ಟದ ಹೇಳಿಕೆ, ಒಂದು ರಾಜಕೀಯದಲ್ಲಿ ಒಂದು ಮಾತಿನ ಮೇಲೆ ನಡವಳಿಕೆ ಮೇಲೆ ಒಂದು ನಿಯಂತ್ರಣ ಇರಬೇಕು. ಒಂದು ಲಕ್ಷ್ಮಣ ರೇಖೆ ಇರುತ್ತೆ. ಈ ಎಲ್ಲವನ್ನು ಮೀರಿದಾಗ ಅವರವರ ಸರ್ವನಾಶಕ್ಕೆ ಅಥವಾ ಅವರ ಕೀಳುಮಟ್ಟದ ಆಲೋಚನೆಗಳನ್ನ ವ್ಯಕ್ತ ಮಾಡುವಂತ ಇಂಥ ಯಾವುದೇ ಪ್ರಯತ್ನಗಳನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾವ ರೀತಿ ನಮ್ಮ ದೇಶದ ಐರನ್ ಮ್ಯಾನ್, ದೇಶದಲ್ಲಿ ಐಕ್ಯತೆ ಸೌಹಾರ್ದತೆ ನಮ್ಮ ಕಾಪಾಡಲಿಕ್ಕೆ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಎಷ್ಟು ಪರಿಣಾಮಕಾರಿಯಾಗಿ ಕಾರ್ಯವನ್ನ ಮಾಡಿದ್ದಾರೆ. ಅಂತ ಮಹಾನ್ ನಾಯಕರಿಗೆ ಗೂಂಡ ಅಂತ ಹೇಳಿಕೆ ಕೊಡ್ತಾರಲ್ಲ, ಇವ್ರಿಗೆ ಏನಾಗಿದೆ? ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರ? ಅಷ್ಟು ದ್ವೇಷನ, ಅಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ. ಈ ಕೂಡಲೇ ಅವರು ಕ್ಷಮೆಯನ್ನ ಯಾಚನೆ ಮಾಡಬೇಕು, ಕ್ಷಮೆ ಯಾಚನೆಯನ್ನ ಮಾಡಬೇಕು. ತಕ್ಷಣ ಹೇಳಿಕೆಯನ್ನ ಹಿಂದೆ ಪಡಿಬೇಕು. ಇಂಥ ಕೀಳ್ಮಟ್ಟದ ಹೇಳಿಕೆಯನ್ನ ಕೊಡುವಂಥದ್ರಿಂದ ಡಾಕ್ಟರ್ ಆಗಿರೋರು, ವಿದ್ಯಾವಂತರಾಗಿರೋರು ಡಾಕ್ಟರ್ ಯತೀಂದ್ರ ಅವರು ಇಂಥ ಹೇಳಿಕೆ ಕೊಡೋದು ಅವರ ವ್ಯಕ್ತಿತ್ವಕ್ಕೂ ಸೂಕ್ತ ಅಲ್ಲ. ಅವರ ವ್ಯಕ್ತಿತ್ವ ಅಥವಾ ಅವರ ನಡೆಗೆ ಸೂಕ್ತವಾಗಿಲ್ಲ. ಖಂಡಿತ ಈ ತಕ್ಷಣ ಅಮಿತ್ ಶಾ ಅವರ ಕೊಡುಗೆಗಳನ್ನ ನೋಡಬೇಕು. ಅವರಷ್ಟು ಎಳ್ಳಷ್ಟು ನಿಮ್ಮ ಪರಿವಾರದವರು ಏನಾದ್ರು ಕೊಟ್ಟಿದ್ರೆ ಮಾತಾಡೋಣ. ಹಾಗಾಗಿ ಆ ಎತ್ತರದ ವ್ಯಕ್ತಿತ್ವದ ನಿಮ್ಗೂ ಸೂರ್ಯನಿಗೂ ಒಂದು ಟಾರ್ಚಿಗೂ ಲೆಕ್ಕ ಇದ್ದಾಗಿದೆ. ದಯವಿಟ್ಟು ಇಂಥ ಹೇಳಿಕೆಗಳಿಗೂ ಹೋಲಿಕೆನೂ ಮಾಡಬೇಡಿ. ನಿಮ್ದಂತ ಹೇಳಿಕೆ ಕೊಡುವಂತ ಅರ್ಹತೆಯೂ ನಾನು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.